ನಮಸ್ಕಾರ, ನಾನು ಡಾಕ್ಟರ್ ಎಲ್ದೋಸ್ ಕೆಟಿ ಮಾತಾಡ್ತಾ ಇದ್ದೀನಿ. ನಾಡಿ ಪಾರಂಪರಿಕ ಆಯುರ್ವೇದದಿಂದ ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಮೈಗ್ರೇನ್. ಇವತ್ತಿನ ದಿನಗಳಲ್ಲಿ ತುಂಬ ಜನ ನನ್ನ ಹತ್ರ ಬರೋರಿಗೆ ತುಂಬ ಜನರು ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಬಟ್ ನಿಮಗೆ ತಿಳಿದಿರಬೇಕು, ನಿಮಗೆ ಬರ್ತಿರುವಂಥ ಎಲ್ಲ ಮೈಗ್ರೇನ್ಗಳು ಅಲ್ವೇ ಅಲ್ಲ. ಯಾಕಂತಂದರೆ ಡಿಸ್ಕು ನಿಮ್ಮ ಏನಿರುತ್ತೆ ಕುತ್ತಿಗೆಯ ಕುತ್ತಿಗೆಯಲ್ಲಿ ನಿಮಗೆ ಸುಮಾರು 7ರಿಂದ 8 ಡಿಸ್ಕ್ಗಳಿರುತ್ತೆ. ಈ 8 ಡಿಸ್ಕ್ಗಳಲ್ಲಿ ಸಮಸ್ಯೆ ಆದಾಗ ಮಾತ್ರ ನಿಮಗೆ ಎಷ್ಟೋ ಜನಕ್ಕೆ ತಲೆನೋವು ಬರುತ್ತೆ. ಮುಂಭಾಗದ ನೋಡಿ, ಕುತ್ತಿಗೆ ಈ ಭಾಗ ಮತ್ತು ಈ ಭಾಗದಲ್ಲಿ ಪೇನ್ ಬರ್ತಾ ಇದ್ರೆ ಇದನ್ನ ಮೈಗ್ರೇನ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗೋದಲ್ಲ. ಇದು ಸರ್ವೈಕಲ್ ಭಾಗದಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆ ಆದಾಗ ಬರುವಂತಹ ತಲೆನೋವಾಗಿರುತ್ತೆ. ಇದು ಮೈಗ್ರೇನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ನಿಮಗೆ ಬಂದಂತಹ ತಲೆನೋವು ನಿಜವಾಗ್ಲೂ ಮೈಗ್ರೇನ ಅಥವಾ ಸರ್ವೈಕಲ್ ಸಮಸ್ಯೆಯಿಂದ ಬರ್ತಿದೆಯಾ ಅಂತ ನೀವು ತಿಳಿಬೇಕಾಗತ್ತೆ. ಇದು ತಿಳಿದ ನಂತರ ಅಷ್ಟೇ ನೀವು ಸರಿಯಾದ ಡಾಕ್ಟರ್ನ ಸಂಪರ್ಕಿಸಿ ಚಿಕಿತ್ಸೆ ಪಡಿಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೀವು ಬರ್ತಾ ಇರುವಂತಹ ತಲೆನೋವನ್ನ ನೀವು ಬಗೆಹರಿಸ್ಕೊಳ್ಳಲಿಕ್ಕೆ ಅಸಾಧ್ಯವಾಗುತ್ತೆ. ಹಾಗಾಗಿ ನಿಮಗೆ ಮೈಗ್ರೇನ್ ಯಾವ್ಯಾವ ರೀತಿ ಯಾವ್ಯಾವ ಡಿಸ್ಕಿನ ಸಮಸ್ಯೆಯಿಂದ ಬರುತ್ತೆ ಅಂತ ನಾನು ಉದಾಹರಣೆಯಾಗಿ ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಈಗ ಮೈಗ್ರೇನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಈಗ ತುಂಬ ಜನಕ್ಕೆ ತಲೆಯ ಮೇಲ್ಭಾಗದಲ್ಲಿ, ತಲೆ ಮುಂಭಾಗ ಮತ್ತು ತಲೆ ಹಿಂಭಾಗದಲ್ಲಿ ಕೂಡ ಪೇನ್ ಬರ್ತಾ ಇರುತ್ತೆ. ಇದನ್ನ ನೀವು ಅಲೋಪತಿಕಲ್ಲಿ ಅಥವಾ ಡಾಕ್ಟರ್ ಹತ್ರ ತೋರಿಸಿದಾಗ ನಿಮಗೆ ಏನು ಮಾಡ್ತಾರೆ, ಇದು ಮೈಗ್ರೇನ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಯಾಕಂತಂದರೆ ಈ ಸರ್ವೈಕಲ್ ಏನಿರುತ್ತೆ, ಕುತ್ತಿಗೆಯ ಈ ಮೇಲ್ಭಾಗ ಮತ್ತು ಕೆಳಭಾಗ ಎರಡು ಸರ್ವೈಕ್ನಲ್ಲಿ 8 ಡಿಸ್ಕ್ ಬರುತ್ತೆ. C1, C2, C3, 4 ಹೀಗೆ C8 ತನಕನೂ ನಿಮಗೆ ಡಿಸ್ಕ್ಗಳು ಬರ್ತವೆ. ಕಣ್ಣಿನ ಯಾವುದೇ ಸಮಸ್ಯೆಗೆ ಸಾಕು ಇದು ಒಂದೇ ಡ್ರಾಪ್. ವಾರಕ್ಕೊಮ್ಮೆ ನಡೆಯುವ ಈ ಶಿಬಿರವನ್ನು ಸದುಪಯೋಗಪಡಿಸಿಕೊಂಡರೆ ಆಪರೇಷನ್ ಇಲ್ಲದೆ ಕಣ್ಣಿನ ಪೊರೆಯ ಸಮಸ್ಯೆಯನ್ನು ಕೂಡ ಸುಲಭವಾಗಿ ಬಗೆಹರಿಸಬಹುದು. ಈ ಶಿಬಿರದಲ್ಲಿ ಭಾಗವಹಿಸಲು ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಈಗ ಈ ಮಾಡೆಲಲ್ಲಿ ನೀವು ನೋಡ್ಬೋದು ಡಿಸ್ಕ್ಗಳು ಸರ್ವೈಕಲ್ ಭಾಗದಲ್ಲಿ ಯಾವ ರೀತಿ ಇದೆ ಅಂತೇಳಿ. ನೋಡಿ, ಇದೇ ಡಿಸ್ಕ್ಗಳು. ಹಿಂಭಾಗದಲ್ಲಿ ತೋರಿಸ್ತೀನಿ. ಇವೇ ನಿಮಗೆ ಡಿಸ್ಕ್ಗಳಾಗ್ತವೆ. ಇವು ವರ್ಟಿಬ್ರಾಸ್ 8 ಡಿಸ್ಕ್ಗಳು ಇಲ್ಲಿ ನಿಮಗೆ ಬರುತ್ತೆ. ಏನಾಗುತ್ತೆ, ಮೈಲ್ಡ್ ಆಗಿ ನಿಮಗೆ C2, C3ಗಳಲ್ಲಿ ಕೂಡ ಇಲ್ಲಿ C2 ಭಾಗ ಇಲ್ಲಿ ಬರುತ್ತೆ. ನಿಮಗೆ ಇಲ್ಲಿ 2, 3 ಇಲ್ಲಿ ಕೂಡ ಮೈಲ್ಡ್ ಆಗಿ ಡಿಫ್ಯೂಸ್ ಇದ್ದರೆ ಅಥವಾ ಕಂಪ್ರೆಷನ್ ಅಂದರೆ ಸ್ವಲ್ಪ ಹತ್ರಕ್ಕೆ ಬಂದಿದ್ರೆ, ಒಂದು ಡಿಸ್ಕ್ ಇನ್ನೊಂದು ಡಿಸ್ಕ್ ಹತ್ರಕ್ಕೆ ಬಂದಿದ್ರೆ, ಅಥವಾ C6 ಮತ್ತು C5ಗಳಲ್ಲೂ ಕೂಡ ಇದೇ ಥರ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ತಲೆನೋವು ಬರುತ್ತೆ. C5ಗಳಲ್ಲಿ ತಲೆನೋವು ಏನಾದ್ರು ನಿಮಗೆ C5 ಅಥವಾ C6 ಈ ಭಾಗದಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಿಮಗೆ ಈ ಭಾಗದಲ್ಲಿ ತಲೆನೋವು ಬರುತ್ತೆ. ಮತ್ತು ನಿಮಗೆ ಜಾ ಅಂದರೆ ಈ ಭಾಗ ಏನಿದೆ ಇಲ್ಲಿ ಅಲ್ಲಿ ದವಡೆ ಬರುತ್ತಲ್ಲ, ದವಡೆ ಭಾಗದಲ್ಲಿ ಪೇನ್ ಬರುತ್ತೆ. ಕಿವಿಯ ಹಿಂಭಾಗದಲ್ಲಿ ಪೇನ್ ಬರುತ್ತೆ. ಮತ್ತು ಕಿವಿ ಮೇಲ್ಭಾಗದಲ್ಲೂ ಕೂಡ 3 ಮತ್ತು 4 ಇವು 3 4 ಎಲ್ಲಿದೆ 3 4 5 ಇದಿಷ್ಟರಲ್ಲಿ ಸಮಸ್ಯೆ ಇದ್ರೂ ಕೂಡ ನಿಮಗೆ ತಲೆಯ ಈ ಭಾಗ ಮತ್ತು ಕಿವಿಯ ಮೇಲ್ಭಾಗ ಮತ್ತು ಏನಿದೆ ಹಣೆ ಇರುತ್ತೆ, ಹಣೆಯ ಈ ಭಾಗ ಒಂದು ಸೈಡ್, ಈ ಭಾಗದಲ್ಲಿ ಹೆಚ್ಚಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಶ್ಯೂಸ್ ಬಂದಾಗ ನೋಡಿ, ಡಿಸ್ಕ್ಗಳಿಂದ ಪ್ರತಿಯೊಂದು ಡಿಸ್ಕ್ಗಳಿಂದ ನಿಮಗೆ ರಕ್ತನಾಳ ಆಚೆ ಬಂದಿರುತ್ತೆ. ಡಿಸ್ಕ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಇದರೊಳಗಿರೋ ಡಿಸ್ಕಲ್ಲಿರೋ ಜೆಲ್ಲು ಸ್ವಲ್ಪ ಆಚೆಗೆ ಬಂದು ಅಥವಾ ವರ್ಟಿಬ್ರಾಸು ಅಥವಾ ಈ ನರಮಂಡಲಕ್ಕೆ ಅಥವಾ ನರಕ್ಕೆ ಟಚ್ ಆಗೋದ್ರಿಂದ, ರಕ್ತನಾಳಕ್ಕೆ ಟಚ್ ಆಗೋದ್ರಿಂದ ನಿಮಗೆ ತಲೆಯ ಮೇಲ್ಭಾಗಕ್ಕೆ ಅಥವಾ ಹಣೆಯ ಭಾಗಕ್ಕೆ ಅಥವಾ ಈ ಕಿವಿಯ ಭಾಗಕ್ಕೆ ಇರುವಂಥ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಕಡಿಮೆ ಆದಾಗಲೇ ನಿಮಗೆ ಜುಮ್ ಅನ್ನೋದು ಈ ಥರ ಸ್ಟಾರ್ಟ್ ಆಗುತ್ತೆ ಅಥವಾ ತಲೆನೋವು ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಕಾರಣದಿಂದನೇ ನಿಮಗೆ ಈ ರೀತಿಯ ಮೈಗ್ರೇನ್ ತಲೆನೋವುಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲ ಮೈಗ್ರೇನ್ ತಲೆನೋವುಗಳು ನಿಜವಾಗ್ಲೂ ಮೈಗ್ರೇನ್ ಆಗಿರೋದಿಲ್ಲ. ಹಾಗಾಗಿ ನೀವು ತಿಳ್ಕೋಬೇಕು, ನಿಮಗೆ ಕುತ್ತಿಗೆ ಮೇಲ್ಭಾಗ ಅಥವಾ ಕಿವಿಯ ಮೇಲ್ಭಾಗ ಅಥವಾ ತಲೆಯ ಮೇಲ್ಭಾಗ ಈ ಭಾಗದಿಂದ ಪೂರ್ತಿ ನೋವಿದೆ ಅಂದರೆ ಅದು ಮೈಗ್ರೇನ್ ಅಲ್ಲ. ಇದು ಖಂಡಿತವಾಗ್ಲೂ ಡಿಸ್ಕಿಗೆ ಸಂಬಂಧಪಟ್ಟ ಕಾರಣಗಳಾಗಿರುತ್ತವೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ಗೆ ಸಂಬಂಧಪಟ್ಟ ಕಾರಣಗಳಾಗಿರುತ್ತೆ. ಇದ್ರ ಜೊತೆಗೆ ನಿಮಗೇನಾದ್ರು ವಾತ ದೋಷಗಳು, ಆಮವಾತ ಅಂತ ಕರೀತಾರೆ, ಸರಿಯಾಗಿ ಜೀರ್ಣ ಆಗಲ್ದೆ ನಿಮ್ಮ ದೇಹದಲ್ಲಿ ತುಂಬ ಕಾಲದಿಂದ ನೀವು ತಿಂದಂಥ ಆಹಾರಗಳು ಸರಿಯಾಗಿ ಜೀರ್ಣಕ್ರಿಯೆ ನಡೆಯಲ್ದೆ ಒಂದು ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಆಮ ಅಂತ ಕರೀತೆ. ಅದು ಕೂಡ ಎಲ್ಲ ಜಾಯಿಂಟ್ಗಳಲ್ಲಿ ಬಂದು ಸೇರು ಜಾಯಿಂಟನ್ನು ಹಾಳು ಮಾಡುತ್ತೆ ಅಥವಾ ಜಾಯಿಂಟನ್ನು
ಇರುವಂಥ ಏನು ಕನ್ಸ್ಟ್ರಕ್ಷನ್ ಇರುತ್ತೆ ಅದನ್ನು ವ್ಯತ್ಯಾಸ ಮಾಡುತ್ತೆ, ಅಲೈನ್ಮೆಂಟನ್ನು ಹಾಳು ಮಾಡುತ್ತೆ. ಅಲೈನ್ಮೆಂಟನ್ನು ಹಾಳು ಮಾಡಿದಾಗಲೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ಗಳು ಆಗತ್ತೆ. ಸಮ್ಟೈಮ್ ಮೈಲ್ಡ್ ಸ್ಲಿಪ್ ಆಗಿರ್ಬೋದು, ಮೈಲ್ಡ್ ಬಲ್ಜ್ ಆಗಿರ್ಬೋದು, ಮೈಲ್ಡ್ ಡಿಫ್ಯೂಸ್ ಆಗಿರ್ಬೋದು, ಅಥವಾ ಮೈಲ್ಡಾಗಿ ತುಂಬ ಚಿಕ್ಕದಾಗಿರುವಂಥ ಕಂಪ್ರೆಷನ್ಗಳಾಗಿರ್ಬೋದು. ಇದು ಯಾವುದು ನಿಮಗೆ ಯಾವುದೇ ರಿಪೋರ್ಟ್ಸ್ಗಳಲ್ಲಿ MRIಗಳಲ್ಲಿ ಬರೋದಿಲ್ಲ. ಹಾಗಾಗಿ ಡಾಕ್ಟರ್ಗಳು ನಿಮಗೆ ಸಾಧಾರಣ MRI ಅಥವಾ ರಿಪೋರ್ಟ್ಗಳನ್ನ ನೋಡಿದಾಗ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಆದರೂ ಕೂಡ ನಿಮಗೆ ತಲೆನೋವು ಅಥವಾ ನೋವುಗಳು ಬರ್ತಾ ಇರುತ್ತೆ. ಹಾಗಾಗಿ ಮೈಲ್ಡ್ ಆಗಿರೋಂಥ ಯಾವ ಸಮಸ್ಯೆಗಳು ನಿಮಗೆ ರಿಪೋರ್ಟಲ್ಲಿ ಬರಲ್ಲ. ಹಾಗಾಗಿ ನೀವು ಇದನ್ನ ಅಬ್ಸರ್ವ್ ಮಾಡಬೇಕು. ಈ ರೀತಿಯ ನಿಮಗೆ ಈ ನಾನು ಹೇಳಿದಂಥ ಭಾಗಗಳಲ್ಲಿ ಪೇಯ್ನ್ ಬಂದರೆ ಇದು ನಿಜವಾಗ್ಲೂ ಸರ್ವೈಕಲ್ ಕುತ್ತಿಗೆಯ ಡಿಸ್ಕ್ಗಳಿಗೆ ಸಂಬಂಧಪಟ್ಟ ಕಾರಣದಿಂದ ಬರ್ತಿರೋ ತಲೆನೋವು ಅಂತ ತಿಳ್ಕೋಬೇಕು. ಹಾಗಾಗಿ ನೀವು ಇದಕ್ಕೆ ಚಿಕಿತ್ಸೆ ಪಡೆದ್ರೇನೆ ಸರಿಯಾದ ರೀತಿಯಲ್ಲಿ ನಿಮ್ಮ ಕಾಯಿಲೆನ ಗುಣಪಡಿಸ್ಬೋದು. ಇಲ್ಲದೆ ಹೋದಲ್ಲಿ ನೀವು ಇದನ್ನ ತಿಳ್ಕೊಳದೆ ನೀವು ಸುಮ್ಮನೆ ಬೇರೆ ರೀತಿಯ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಮ ಕಾಯಿಲೆಗೆ ಸರಿಯಾದ ರೀತಿಯ ಪರಿಹಾರ ಸಿಗೋದಿಲ್ಲ. ನೀವು ತುಂಬ ವರ್ಷಗಳು ಔಷಧಿ ಮಾತ್ರೆಗಳನ್ನು ತಗೊಂಡ್ರೂ ಕೂಡ ಕಾಯಿಲೆ ವಾಸಿ ಆಗದೆ ಹಾಗೆ ಉಳಿಯುವಂತಹ ಸ್ಥಿತಿಗೆ ಬರ್ತೀರಾ. ಮತ್ತು ಇಂಥ ಸಮಸ್ಯೆ ತುಂಬ ಜನ ಅನುಭವಿಸಿರ್ತೀರ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಹಾಗಾಗಿ ನಿಮ್ಮ ಕುತ್ತಿಗೆಯ ನಾನು ಹೇಳಿದ ಜಾಗಗಳಲ್ಲಿ ನೋವೇನಾರು ಬಂದರೆ ನೀವು ಖಂಡಿತ ಅರ್ಥ ಮಾಡ್ಕೊ ಇದು ಮೈಗ್ರೇನ್, ನಿಜವಾದ ಮೈಗ್ರೇನ್ ಅಲ್ವಾ, ಇದು ಡಿಸ್ಕ್ಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಅಂತ ತಿಳ್ಕೊಂಡು ನೀವು ಡಿಸ್ಕ್ಗಳಿಗೆ ಸಂಬಂಧಪಟ್ಟ ಅಥವಾ ಗ್ಯಾಸ್ಟ್ರಿಕ್ ಇದ್ದರೆ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಪಡಿಬೇಕಾಗತ್ತೆ. ನಮಸ್ಕಾರ.